ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಜಿಮ್ಸ್ ಆಸ್ಪತ್ರೆಯ ಡೀನ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ. ಸರ್ ಯಾಕೆ ಈ ಪರಿಸ್ಥಿತಿ ಸರ್? ಒಂದೇ ಬೆಡ್ ಮೇಲೆ ಮಕ್ಕಳು ಮೂರು ಮಕ್ಕಳು 4 ಮಕ್ಕಳನ್ನ ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥದ್ದು ಮೊದಲಿಂದನೂ ಇದೇ ಪ್ರಾಬ್ಲಮ್ ಅಥವಾ ಈಗ ಶುರುವಾಗಿರೋದಾ? ಸರ್ ಈಗೀಗ ಇತ್ತೀಚೆಗೆ ಪೇಷಂಟ್ ಜಾಸ್ತಿ ಆಗ್ತಾ ಇದಾರೆ. ನಮ್ಮ ಹತ್ರ ಡೆಲಿವರೀಸು 62ರಿಂದ 65 ಡೆಲಿವರೀಸ್ ಡೈಲಿ ಆಗ್ತಾ ಇದೆ. ಓಕೆ. ಸೊ ಡೆಲಿವರಿ ಆದ ಮಕ್ಕಳೆಲ್ಲ ಕೆಲವೊಂದು ಮಕ್ಕಳಿಗೆ ನಮ್ಮ ಹತ್ರನೇ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ. ಪ್ರೀಮೇಚೂರ್ ಡೆಲಿವರಿ ಇರುತ್ತೆ, ಏನೋ ಪ್ರಾಬ್ಲಮ್ ಇರುತ್ತೆ. ಸೊ ವಿ ಹ್ಯಾವ್ ಟು ಅಡ್ಮಿಟ್ ಇನ್ ಅವರ್ ಓನ್ ಹಾಸ್ಪಿಟಲ್. ವಿ ಕ್ಯಾನಾಟ್ ಸೆಂಡ್ ದೆಮ್ ಔಟ್ಸೈಡ್. ಸೊ ಅದು ಅಲ್ಲದೆ ಹೊರಗಿನ ಪೇಷಂಟ್ಸ್ ನಮ್ಮಲ್ಲಿ ಬರ್ತಾ ಇದ್ದಾರೆ. ಓಕೆ. ನಮ್ಮ ರಿಕ್ವೈರ್ಮೆಂಟ್ ಇರೋದು 25 ಬೆಡ್. ನಿಮ್ಮಲ್ಲಿ ಇವಾಗ ಅಟ್ ಪ್ರೆಸೆಂಟ್ 25 ಬೆಡ್ ಇದೆ. 45 ಬೆಡ್ ಹಾಕಿದೀವಿ ನಾವು. ಓಕೆ. 20 ಬೆಡ್ ಇಂದ 45 ಬೆಡ್ ಎಕ್ಸ್ಟ್ರಾ ಮಾಡಿದೀವಿ. ಆದ್ರೂ ಕೂಡ ನಮ್ಮಲ್ಲಿ ಪೇಷಂಟ್ ಇನ್ಪುಟ್ ಜಾಸ್ತಿ ಇದೆ, ವರ್ಕ್ ಲೋಡ್ ಜಾಸ್ತಿ ಇದೆ. ಸೊ ಹೀಗಾಗಿ ಪೇಷಂಟ್ ಬಂದಾಗ ನಾವು ಇಲ್ಲ ರೀ ನಮ್ಮಲ್ಲಿ ಬೆಡ್ ಇಲ್ಲ ಅನ್ನಕ್ ಬರಲ್ಲ. ಅದೇ ಸರ್ಕಾರಿ ದವಾಖಾನೆಯಲ್ಲಿ ಪೇಷಂಟ್ ಬಂದ್ರೆ ನಮ್ಮಲ್ಲಿ ಬೆಡ್ ಇಲ್ಲ ಅನ್ನಕ್ ಬರೋದಿಲ್ಲ. ನಾವು ಅಡ್ಮಿಟ್ ಮಾಡ್ಕೊಳ್ಳೇಬೇಕು, ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಹೌದು. ಸೊ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ. ಒಂದು ದೊಡ್ಡವರಿಗಂತೂ ಇಬ್ರಿಬ್ರಿಗೆ ಮನ್ಸಕ್ಕಾಗಲ್ಲ. ಚಿಕ್ಕ ಮಕ್ಕಳು ಇರ್ತಾರೆ, ಆ ಸ್ಕಾಟ್ ಏನ್ ದೊಡ್ಡದಿರುತ್ತೆ, ಆ ಕಡೆ ಒಬ್ರಿಗೆ ಈ ಕಡೆ ಒಬ್ರಿಗೆ ಹಾಕಿ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ವಿ ಆರ್ ಗಿವಿಂಗ್ ಸರ್ವಿಸ್. ವಿ ಆರ್ ನಾಟ್ ಡಿನೈಯಿಂಗ್ ಎನಿಬಡಿ ದಟ್ ವಿ ಡೋಂಟ್. ನೀವು ಸರ್ವಿಸ್ ಕೊಡ್ತಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಅದನ್ನ ಸುದ್ದಿನೂ ಮಾಡ್ತಾ ಇಲ್ಲ ಸರ್ ನಾವು. ಇಲ್ಲ ಸರ್, ನಾವು ಹೇಳ್ತಾ ಇದ್ದೇನೆ, ಐ ಆಮ್ ಕ್ಲಾರಿಫೈಯಿಂಗ್. ಸರ್ ನಾವು ಸರ್ವಿಸ್ ಕೊಡ್ತಾ ಇದೀವಿ, ಬಟ್ ಇಂಡಿವಿಜುವಲ್ ಬೆಡ್ 45-48 ಬೆಡ್ಗಿಂತ ಹೆಚ್ಚಿಗೆ ನಮ್ಮಲ್ಲಿ ಅವಕಾಶ ಇಲ್ಲ. ಹ್ಯೂಮನ್ ರಿಸೋರ್ಸಸ್ ಪ್ರಾಬ್ಲಮ್ ಇದೆ. ಓಕೆ. ನಮ್ದೇನು ಸ್ಯಾಂಕ್ಷನ್ಡ್ ಪರ್ ಡೇ ಇವಾಗ ಎಷ್ಟಿದೆ ಸರ್ ಅಡ್ಮಿಷನ್ ಮಕ್ಕಳದ್ದು ಸಾಮಾನ್ಯ? ಸರ್ ಈಗ ನಾವು ವೆರಿಫೈ ಮಾಡಿ ಹೇಳ್ತೀನಿ. ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಬೆಡ್ PICUನು ಫುಲ್ ಇರುತ್ತೆ, NICUನು ಫುಲ್ ಇರುತ್ತೆ. ಓಕೆ. ನಮ್ಮಲ್ಲಿ ಜಾಗನೇ ಇರೋದಿಲ್ಲ. ಒಂದು ಪೇಷಂಟ್ ಡಿಸ್ಚಾರ್ಜ್ ಮಾಡಿರೋದಕ್ಕೆ 10-15 ಮಿನಿಟ್ಸ್ ಅಲ್ಲಿ ಮತ್ತೊಂದು ಬಂದೇ ಬಿಡುತ್ತೆ. ಅಲ್ಲ, ನನ್ನ ಕನ್ಸರ್ನ್ ಏನಿತ್ತು ಅಂತಂದ್ರೆ ಮಕ್ಕಳಲ್ಲಿ ಇಮ್ಯುನಿಟಿ ಲೆವೆಲ್ ಕಡಿಮೆ ಇರುತ್ತೆ, ಇಲ್ಲ, ಸಾಂಕ್ರಾಮಿಕ ರೋಗಗಳು ಒಬ್ಬರಿಂದ ಒಬ್ರಿಗೆ ಹರಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದೇ ಬೆಡ್ ನಲ್ಲಿ ಮಲಗಿಸಿದ್ರೆ ಪ್ರಾಬ್ಲಮ್ ಆಗುತ್ತಾ ಅಂತ? ಇಲ್ಲ, ಅದು ಕರೆಕ್ಟ್ ತಾವ್ ಹೇಳಿದ್ದು. ಆ ಟೈಪ್ ಕೇಸ್ಗಳು ಏನಿರುತ್ತೆ, ಆ ಟೈಪ್ ಕೇಸ್ ಅಲ್ಲಿ ಒಂದಕ್ಕೊಂದು ಮಿಕ್ಸ್ ಮ್ಯಾಚ್ ಮಾಡೋದಿಲ್ಲ ನಾವು. ಯಾವ ತರದ ಪೇಷಂಟ್ ಒಂದ್ ಬೆಡ್ಡಿನ ಮೇಲೆ ಹಾಕಿದ್ರೆ ಸೇಫ್ ಇರ್ತಾರ ಅಂತ ತಿಳ್ಕೊಂಡ್ಮೇಲೆ ಆ ಪೇಷಂಟ್ಗೆ ಅಲ್ಲೇ ಮಲಗಿಸ್ತಾರೆ. ಇನ್ನೊಂದ್ ಬೆಡ್ ಖಾಲಿ ಇರ್ಬೋದು ಅಥವಾ ಅದರ ಪಕ್ಕದಲ್ಲಿ ಬೇರೆ ಪೇಷಂಟ್ ಇರ್ಬೋದು. ಆ ಪೇಷಂಟ್ ಇಂದ ಈ ಪೇಷಂಟ್ ಹೊಸ ಪೇಷಂಟ್ ಗೆ ಇನ್ಫೆಕ್ಷನ್ ಆಗ್ತದೆ ಅಂದ್ರೆ ಅಲ್ಲಿ ಎಂಟಿ ಬೆಡ್ ಅಲ್ಲಿ ಹಾಕಲ್ಲ ನಾವು. ಯಾಕಂದ್ರೆ ಆಲ್ರೆಡಿ ಪ್ರೀವಿಯಸ್ ಪೇಷಂಟ್ ಇರುತ್ತೆ ವಿಚ್ ಈಸ್ ಹ್ಯಾವಿಂಗ್ ಇನ್ಫೆಕ್ಷನ್ ವಿಚ್ ಕ್ಯಾನ್ ಸ್ಪ್ರೆಡ್ ಇನ್ಫೆಕ್ಷನ್ ಟು ದಿ ಅದರ್ ಬೇಬೀಸ್. ಅಂತಲ್ಲಿ ಬೆಡ್ ಖಾಲಿ ಇದ್ರು ಕೂಡ ನಾವು ಹಾಕೋದಿಲ್ಲ. ನಾವೆಲ್ಲಿ ನಾರ್ಮಲ್ ಬೇಬಿ ಇರುತ್ತೆ, ನಾರ್ಮಲ್ ಟ್ರೀಟ್ಮೆಂಟ್ ಏನ್ ನಡೀತಿರುತ್ತೆ ಪೇಷಂಟ್ ಅದು, ಅಂತ ಬೆಡ್ ಅಲ್ಲೇ ಹಾಕೋದು. ನಾವೆಲ್ಲ ಅಷ್ಟು ಕೇರ್ ತಗೊಂಡೇ ಹಾಕ್ತಾ ಇದೀವಿ. ಹಂಗೆ ತಾವು ಹೇಳ್ದಂಗೆ ಕ್ರಾಸ್ ಇನ್ಫೆಕ್ಷನ್ ಆಗ್ತಾ ಇತ್ತು ಅಂದ್ರೆ ಇಲ್ಲಿವರೆಗೆ ಇಷ್ಟು ಇನ್ಪುಟೇ ಇರ್ತಿರ್ಲಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಆರೋಪ ಇದೆ ಸರ್, ಅಲ್ಲಿ ಕೆಲವು ಪೇರೆಂಟ್ಸ್ ಮಾತನಾಡ್ತಾ ನಮ್ಮ ಜೊತೆನಲ್ಲಿ ಯಾವ ಮೆಡಿಸನ್ ಕೊಡಲ್ಲ, ಎಲ್ಲಾನು ನಮಗೆ ತಗೊಂಬನ್ನಿ ಅಂತ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಅಂತ ಇನ್ನೊಂದು ಆರೋಪ ಮಾಡಿದ್ದಾರೆ. ಎಲ್ಲ ಸುಳ್ಳು. ಓಕೆ ಶಿವಕುಮಾರ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿದ್ದಾರೆ, ವೈದ್ಯಕೀಯ ಶಿಕ್ಷಣ ಸಚಿವರು. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ಹೇಳಿ ಅರವಿಂದ್. ಸರ್, ಅದು ನಿಮ್ಮ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಈ ಶಿಶುಗಳ ವಾರ್ಡ್ ಇರುತ್ತಲ್ಲ, ಮಕ್ಕಳ ವಾರ್ಡು, ಅದು ಹೌಸ್ಫುಲ್ ಆಗಿ ಒಂದೊಂದು ಬೆಡ್ ಅಲ್ಲಿ 3-4 ಮಕ್ಕಳನ್ನ ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಲ್ಲಿ PICU NICU ಯಾವಾಗ್ಲೂ ಫುಲ್ ಇರುತ್ತೆ. ಈಗ ಅಲ್ಲ, ಯಾವಾಗ್ಲೂ ಫುಲ್ ಇರುತ್ತೆ. ಯಾಕಂದ್ರೆ ಈಗ PICU ಬೇರೆ ಯಾರು ಪ್ರೈವೇಟ್ ಅವರು ನಡ್ಸಲ್ಲ. ಹೌದು. ಪೀಡಿಯಾಟ್ರಿಕ್ ICU ಏನಿದೆಯಲ್ಲ, ಅದು ಯಾರು ಪ್ರೈವೇಟ್ ಅವರು ನಡ್ಸಲ್ಲ. ಹಾಗಾಗಿ ಎಲ್ಲಾ ಪೇಷಂಟ್ಸ್ ಇಲ್ಲೇ ಬರ್ತಾರೆ. ಹಾಗಾಗಿ ಡೆಫಿನೆಟ್ಲಿ ಫುಲ್ ಇರುತ್ತೆ ಅದು. ಇದೇನು ಈಗ ಹೊಸ ಒಂದು ಸೆಟಪ್ ಇದೆಲ್ಲ ನಾವಿದಾಗ್ಲೇನೆ ಮಾಡಿಸಿದ್ದೆ. ಅದು ಅಂದ್ರೆ PICU NICU ಇರ್ಲಿಲ್ಲ, ಅದು ಹಳೆ ಆಸ್ಪತ್ರೆ ಇತ್ತು ಹೊಸ. ಅದನ್ನು ಓವರ್ಫುಲ್ ಆಗಿದೆ ಈಗ. ಸರ್, ಡೀನ್ ಶಿವಕುಮಾರ್ ಜೊತೆ ಡೀನ್ ಶಿವಕುಮಾರ್ ಜೊತೆ ಈಗ ನಾನು ಮಾತನಾಡ್ತಾ ಇದ್ದೆ. ಮೆಡಿಕಲ್ ಅವರು ಲೈನಲ್ಲಿ ಇದ್ದಾರೆ. ಅವ್ರು ಹೇಳ್ತಾರೆ 25 ಬೆಡ್ ಕೆಪಾಸಿಟಿ ಇದೆ, ನಾವು ಹಂಗೂ 45 ಬೆಡ್ ಹಾಕಿದೀವಿ, ಅದು ಫುಲ್ಫಿಲ್ ಆಗಿದೆ ಅಂತ. ಒಂದು ಪ್ಲೇಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅವರು. ಇಲ್ಲ, ಏನಾಗಿದೆ, ಈ ರೀತಿ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ, ಮೆಡಿಕಲ್ ಕಾಲೇಜ್ಗಳಲ್ಲೂ ಕೂಡ NICU PICU ಎಲ್ಲ ಕಡೆ ಓವರ್ ಫ್ಲೋ ಯಾಕೆ ಆಗ್ತಾ ಇದೆ ಅಂದ್ರೆ, ಪ್ರೈವೇಟ್ ಅಲ್ಲಿ ಯಾರು ಕೂಡ NICU PICU ಅವ್ರು ಯಾರು ರಿಸ್ಕ್ ತಗೊಳ್ಳಲ್ಲ.
ಎಲ್ಲಾ ಕಡೆಯಿಂದ ಪೇಷಂಟ್ಸ್ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತಿದೆ. ಹಾಂ ಹಾಗಾಗಿ ಇಲ್ಲಿ ಒಳ್ಳೆ ವ್ಯವಸ್ಥೆ ಮಾಡೋದಕ್ಕೆ ನಾವು ಈಗಾಗಲೇ ಹಿಂದೆ ಇದು ಹೊಸ ಬಿಲ್ಡಿಂಗ್ ಇದು ಕಟ್ಟಿದ್ ನಾವು. ಲಾಸ್ಟ್ ಟೈಮ್ ನಾನು ಸಚಿವನ್ ಇದ್ದಾಗ ಇದು ಹೊಸ ಬಿಲ್ಡಿಂಗ್ CICU NICU ಸಪರೇಟ್ ಆಗಿ ಮಾಡಿದ್ವಿ. ಈಗ ಅದು ಫುಲ್ ಆಗಿದೆ. ಹಾಗಾಗಿ ಈ ಸಾರಿ ಬಜೆಟ್ ಅಲ್ಲಿ ನಮ್ಮ ಸರ್ಕಾರ ಇನ್ನೊಂದು ಹೊಸ ತಾಯಿ ಮಗು ಆಸ್ಪತ್ರೆ 300 ಬೆಡ್ ಈಗಾಗಲೇ ಘೋಷಣೆ ಮಾಡಿದೀವಿ ನಾವು. ಹಾಂ ಸಿದ್ಧತೆ ಮಾಡ್ತಾ ಇದೀವಿ. ಅದಕ್ಕೆ ಇನ್ನೊಂದು ಆಸ್ಪತ್ರೆ ಕಟ್ತಾ ಇದೀವಿ 300 ಬೆಡ್. ಅದು ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್. ಯಾಕಂದ್ರೆ ಇಲ್ಲಿ ಫುಲ್ ಆಗ್ತಾ ಇದೆ ಅಂತಾನೆ ಮಾಡ್ತಾ ಇದೀವಿ. ಓಕೆ ಆದ್ರೆ ಈಗೇನು ಅದು ಆಸ್ಪತ್ರೆ ಇದೆಲ್ಲ ಬೆಸ್ಟ್ ಹಾಸ್ಪಿಟಲ್ ಅದು. ಅಲ್ಲಿ ಎಲ್ಲಾ ರೀತಿಯಿಂದ ಅಲ್ಲಿ ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ಉಚಿತವಾಗಿ ಬಡವರಿಗೆ ಸಿಗ್ತಾ ಇದೆ. ಅಲ್ಲಿ ಕ್ರೌಡೆಡ್ ಇದೆ ಬಟ್ ಟ್ರೀಟ್ಮೆಂಟ್ ಕ್ವಾಲಿಟಿ ಇದೆ. ಓಕೆ ಓಕೆ ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು, ವೈದ್ಯಕೀಯ ಶಿಕ್ಷಣ ಸಚಿವರು, ಮತ್ತು ಡೀನ್ ಶಿವಕುಮಾರ್ ಎಲ್ಲರೂ ಕೂಡ ಮಾತನಾಡ್ತಾ ನಮ್ಮ ಮ್ಯಾಕ್ಸಿಮಮ್ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ತುಂಬ ಮಕ್ಕಳುಗಳು ಬರ್ತಾಯಿವೆ, ಅಡ್ಮಿಟ್ ಆಗ್ತಾಯಿವೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕೂಡ ನಾವು ಮಕ್ಕಳನ್ನ ಯಾರನ್ನೂ ಕಳಿಸ್ತಾ ಇಲ್ಲ ವಾಪಸ್ಸು. ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಡಿನೇ ಮಾಡ್ತಾ ಇಲ್ಲ. ಹೆಂಗೆ ಅಡ್ಜಸ್ಟ್ ಮಾಡ್ಬೋದು ಹಂಗೆ ಮಾಡಿ ಕಳಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ರೀತಿ ಅಸಹಾಯಕತೆ. ಏಕೆಂದರೆ ಜಾಗ ಇಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವರ ಸಮರ್ಥನೆ.